ಈಗಾಗಲೇ ಚುಟುಕು ಕ್ರಿಕೆಟ್ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇಡೀ ಕ್ರೀಡಾಭಿಮಾನಿಗಳ ಚಿತ್ತ IPLನತ್ತ ಅನ್ನೋ ಹಾಗೆ ಯಾವಾಗ 2024 ಮುಗಿಯುತ್ತೋ 2025ರ IPL ಸ್ಟಾರ್ಟ್ ಆಗುತ್ತೋ ಎಂದು ಫ್ಯಾನ್ಸ್ ತುದಿಗಾಲಲ್ಲಿ ನಿಂತಿದ್ದಾರೆ. IPL 2025ರ ಮೆಗಾ ಹರಾಜು ಪ್ರಕ್ರಿಯೆ ಇನ್ನೂ ದೂರ ಇದ್ದು ಇದರ ನಡುವೆ IPLನ ಎಲ್ಲ ತಂಡಗಳು ಫ್ರಾಂಚೈಸಿಯ 5 ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಲಿವೆ ಎಂದು ವರದಿಯಾಗಿದೆ. ನಮ್ಮ ಮಾಜಿ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಎಲ್ಲೋ ಒಂದು ಕಡೆ IPL 2025ರಲ್ಲಿ ತಮ್ಮ ವ್ಯಾಲ್ಯೂ ಕಳೆದುಕೊಳ್ಳುತ್ತಿದ್ದಾರೇನೋ ಎಂಬ ಅನುಮಾನ ವ್ಯಕ್ತವಾಗುತ್ತಿದ್ದು IPL ಕಪ್ಗಳ ಹಂಟರ್ ಆಗಿ ಮೆರೆದಿರುವ ಧೋನಿ IPL ಸೀಸನ್ 18ರಲ್ಲಿ ಅತಿ ಕಡಿಮೆ ಹಣ ಪಡೆಯಲಿದ್ದಾರಂತೆ. ಇಂಡಿಯನ್ ಪ್ರೀಮಿಯರ್ ಲೀಗ್ IPL 2025 ಸೀಸನ್ 18ರ ಮೆಗಾ ಹರಾಜಿಗೂ ಮುನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿಯು 5 ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳಲಿದೆ ಎಂದು ವರದಿಯಾಗಿದೆ. ಈ 5 ಆಟಗಾರರಲ್ಲಿ ಅತಿ ಕಡಿಮೆ ಹಣ ಪಡೆಯಲಿರುವುದು ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಎನ್ನಲಾಗುತ್ತಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಕಡೆಯಿಂದ ಧೋನಿ ಪ್ರಸ್ತುತ ಪಡೆಯುತ್ತಿರುವ ಮೊತ್ತ 12 ಕೋಟಿ ರೂಪಾಯಿ. 2022ರ ಹರಾಜಿನ ವೇಳೆ CSK 2ನೇ ಆಟಗಾರನಾಗಿ ಧೋನಿಯನ್ನು ರಿಟೈನ್ ಮಾಡಿಕೊಂಡಿತ್ತು. ಅದರಂತೆ ಮೊದಲಿಗನಾಗಿ ರಿಟೈನ್ ಆಗಿದ್ದ ರವೀಂದ್ರ ಜಡೇಜಾ 16 ಕೋಟಿ ರೂಪಾಯಿ ಪಡೆದರೆ ಧೋನಿಗೆ 12 ಕೋಟಿ ರೂಪಾಯಿ ನೀಡಲಾಗಿತ್ತು. 2022ರ ಹರಾಜಿನ ನಿಯಮದ ಪ್ರಕಾರ ಅನ್ಕ್ಯಾಪ್ಡ್ ರಿಟೈನ್ ಆಟಗಾರನಿಗೆ ಕೇವಲ 4 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿತ್ತು. ಈ ಬಾರಿ ಕೂಡ 4 ಕೋಟಿ ಅಥವಾ 5 ಕೋಟಿ ರೂಪಾಯಿ ನಿಗದಿಪಡಿಸುವ ಸಾಧ್ಯತೆ ಇದೆ. ಇದರಿಂದಾಗಿ ಮಹೇಂದ್ರ ಸಿಂಗ್ ಧೋನಿ ಅವರ ಸಂಭಾವನೆ ಮೊತ್ತ ಕಡಿಮೆಯಾಗಲಿರುವುದು ಬಹುತೇಕ ಖಚಿತವಾಗುತ್ತಿದೆ. ಏಕೆಂದರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತರಾಗಿ 5 ವರ್ಷ ಕಳೆದಿರುವ ಆಟಗಾರರನ್ನು ಅನ್ಕ್ಯಾಪ್ಡ್ ಆಟಗಾರರ ಪಟ್ಟಿಗೆ ಸೇರಿಸಿಕೊಳ್ಳಲು ಅವಕಾಶ ನೀಡಬೇಕೆಂದು BCCIಗೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಮನವಿ ಮಾಡಿದೆ. ಈ ಕೋರಿಕೆಯಂತೆ ಈ ಬಾರಿ ಹೊಸ ನಿಯಮವು ಜಾರಿಯಾಗುವ ಸಾಧ್ಯತೆ ಇದೆ. ಅದರಂತೆ 2020ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವ ಧೋನಿ ಈ ಬಾರಿ ಅನ್ಕ್ಯಾಪ್ಡ್ ಆಟಗಾರರ ಪಟ್ಟಿಯಲ್ಲಿ ರಿಟೈನ್ ಆಗಲಿದ್ದಾರೆ ಎಂದು ತಿಳಿದು ಬಂದಿದೆ. ಹೀಗಾಗಿಯೇ ಮಹೇಂದ್ರ ಸಿಂಗ್ ಧೋನಿಯ ರಿಟೈನ್ ಮೊತ್ತವು 1 ಅಂಕಿ ಕೋಟಿಗೆ ಸೀಮಿತವಾಗಲಿದೆ. ಒಟ್ಟಿನಲ್ಲಿ ಏನೇ ಆಗಲಿ ಚೆನ್ನೈ ತಂಡವು ಧೋನಿಗೆ ಅವಮಾನ ಮಾಡಿದೆ ಎಂದು ಫ್ಯಾನ್ಸ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದರಂತೆ 2020ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದ ಧೋನಿ ಈ ಬಾರಿ ಅನ್ಕ್ಯಾಪ್ಡ್ ಆಟಗಾರರ ಪಟ್ಟಿಯಲ್ಲಿ ರಿಟೈನ್ ಆಗಲಿದ್ದಾರೆ ಎಂದು ತಿಳಿದು ಬಂದಿದೆ. ಹಾಗಾಗಿಯೇ ಧೋನಿ 1 ಅಂಕಿ ಕೋಟಿಗೆ ಸೀಮಿತವಾಗಲಿದ್ದಾರೆ ಎಂದು ತಿಳಿದು ಬಂದಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.